ರಾಜಾಜಿನಗರದ ಶೋರೂಂನಲ್ಲಿ ಬೆಂಕಿ ದುರಂತ ಸಂಭವಿಸಿದೆ. ಬೆಂಕಿ ಹೊತ್ತಿಕೊಳ್ಳುವ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಶೋರೂಂ ಮಾಲೀಕ ಪುನೀತ್ ಹಾಗೂ ಮ್ಯಾನೇಜರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಾಜಾಜಿನಗರ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಮೃತ ಪ್ರಿಯಾ ಸಹೋದರ ಪ್ರತಾಪ್ ದೂರಿನ ಅನ್ವಯ ಈ ಎಫ್ಐಆರ್ ದಾಖಲಾಗಿರೋದು. ಈತ ನಾಪತ್ತೆಯಾಗಿರುವ ಶೋರೂಂ ಮಾಲೀಕ ಪುನೀತ್ ಗೌಡ ರಾಜಾಜಿನಗರ ಠಾಣೆಯಲ್ಲಿ ಈ ಕುರಿತು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ರಾಜಾಜಿನಗರ ಶೋರೂಂನಲ್ಲಿ ಬೆಂಕಿ ದುರಂತ ಸಂಭವಿಸಿದೆ. ಬೆಂಕಿ ಹೊತ್ತಿಕೊಳ್ಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ದೃಶ್ಯ ಲಭ್ಯವಾಗಿದೆ. ಇನ್ನು ಶೋರೂಂ ಮಾಲೀಕ ಪುನೀತ್ ಗೌಡ ಹಾಗೂ ಮ್ಯಾನೇಜರ್ ವಿರುದ್ಧ ಈ ಕುರಿತಾಗಿ ಎಫ್ಐಆರ್ ಅನ್ನು ರಾಜಾಜಿನಗರ ಠಾಣೆಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ. ಮೃತ ಪ್ರಿಯಾ ಸಹೋದರ ಪ್ರತಾಪ್ ದೂರಿನ ಅನ್ವಯ ಈ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಇವಿ ಶೋರೂಂನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಬೆಂಕಿ ಹೊತ್ತಿಕೊಳ್ಳುವ ಸಿಸಿಟಿವಿ ದೃಶ್ಯವೂ ಸಹ ಈಗ ಲಭ್ಯವಾಗಿದೆ. ಈಗ ರಾಜಾಜಿನಗರ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇಲ್ಲಿನ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಿದ್ದಂತಹ ಪ್ರಿಯಾ ಅವರ ಸಹೋದರ ಪ್ರತಾಪ್ ದೂರಿನ ಅನ್ವಯ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಈತ ನಾಪತ್ತೆಯಾಗಿರುವ ಶೋರೂಂ ಮಾಲೀಕ ಪುನೀತ್ ಗೌಡ ಹಾಗೂ ಮ್ಯಾನೇಜರ್ ಅವರ ವಿರುದ್ಧವೂ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ರಾಜಾಜಿನಗರದ ಶೋರೂಂನಲ್ಲಿ ಬೆಂಕಿ ದುರಂತ ಸಂಭವಿಸಿದೆ. ಬೆಂಕಿ ಹೊತ್ತಿಕೊಳ್ಳುವ ಸಿಸಿಟಿವಿ ದೃಶ್ಯ ಈಗ ಲಭ್ಯವಾಗಿದೆ. ಶೋರೂಂ ಮಾಲೀಕ ಪುನೀತ್ ಹಾಗೂ ಮ್ಯಾನೇಜರ್ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ ರಾಜಾಜಿನಗರ ಠಾಣೆಯ ಪೊಲೀಸರು. ಮೃತ ಪ್ರಿಯ ಸಹೋದರ ಪ್ರತಾಪ್ ಕೊಟ್ಟಂತಹ ದೂರಿನ ಅನ್ವಯ ಈ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಶೋರೂಂ ಮಾಲೀಕ ಪುನೀತ್ ಗೌಡ ಹಾಗೂ ಮ್ಯಾನೇಜರ್ ನಾಪತ್ತೆಯಾಗಿದ್ದು ಅವರ ವಿರುದ್ಧ ಎಫ್ಐಆರ್ ಅನ್ನು ರಾಜಾಜಿನಗರ ಠಾಣೆಯಲ್ಲಿ ದಾಖಲು ಮಾಡಿದ್ದಾರೆ. ಮೃತ ಪ್ರಿಯ ಸಹೋದರ ಪ್ರತಾಪ್ ಅವರ ದೂರಿನ ಅನ್ವಯ ಎಫ್ಐಆರ್ ಅನ್ನು ಮಾಡಿಕೊಳ್ಳಲಾಗಿದೆ. ರಾಜಾಜಿನಗರದ ಶೋರೂಂನಲ್ಲಿ ಬೆಂಕಿ ದುರಂತ ಸಂಭವಿಸಿದೆ. ಬೆಂಗಳೂರು ಸಿಟಿನಲ್ಲಿ ನಗರದಲ್ಲಿ ಇರುವಂಥ ಉತ್ತರ ವಿಭಾಗದಲ್ಲಿರುವಂಥ ರಾಜಾಜಿನಗರ ಪೊಲೀಸ್ ಸ್ಟೇಷನಲ್ಲಿ ರಾಜ್ಕುಮಾರ್ ರಸ್ತೆಯಲ್ಲಿರುವಂಥ ಒಂದು ಎಲೆಕ್ಟ್ರಿಕ್ ಶೋರೂಮ್, ಎಲೆಕ್ಟ್ರಿಕ್ ವೆಹಿಕಲ್ ಶೋರೂಮ್, ಗ್ರೀನ್ ಸಿಟಿ ಮೋಟಾರ್ಸ್ ಅಂತ ಎಲೆಕ್ಟ್ರಿಕ್ ವೆಹಿಕಲ್ಸ್ 2 ವೀಲರ್ಸ್ ಶೋರೂಮ್ ಇದು. ಇದರಲ್ಲಿ ಅರೌಂಡ್ 5:30 ಸಂಜೆ 5:30 ಒಂದು ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟಿಂದ ಫೈರ್ ಶುರುವಾಗುತ್ತೆ. ಫೈರ್ ಅದರಲ್ಲಿ ತುಂಬ ವೆಹಿಕಲ್ಸ್ ಇರೋದ್ರಿಂದ ಅರೌಂಡ್ 25 ವೆಹಿಕಲ್ಸ್ ಎಲೆಕ್ಟ್ರಿಕ್ 2 ವೀಲರ್ಸ್ ವೆಹಿಕಲ್ಸ್ ಇರೋದ್ರಿಂದ ಆ ಬ್ಯಾಟ್ರಿಯಿಂದ ಫೈರ್ ಸ್ಪೀಡಾಗಿ ಹೋಲ್ ಶೋರೂಮ್ಗೆ ಹತ್ಕೊಳ್ಳುತ್ತೆ. ಅದರಲ್ಲಿ ಒಬ್ಬರು ಕೆಲಸ ಮಾಡುವಂಥದ್ದು 6 ಜನ ಹೊರಗಡೆ ಬಂದಿರ್ತಾರೆ. ಅವರು ಸೇಫಾಗಿ ಎಲ್ಲರೂ ಹೊರಗಡೆ ಬಂದಿರ್ತಾರೆ. ಒಬ್ಬ ಲೇಡಿ ಮಾತ್ರ ಅದರಲ್ಲಿ ಕ್ಯಾಶಿಯರ್ ರೂಮಲ್ಲಿ ಅವರು ಸಿಗಾಕೊಳ್ತಾರೆ. ಅವ್ರು ಏನೂ ಆಗೋದಿಲ್ಲ ಅಂತ ಉದ್ದೇಶದಿಂದ ಒಳಗಡೆ ಲಾಕ್ ಮಾಡಿಕೊಂಡಿರ್ತಾರೆ. ಹಾಗಾಗಿ ಸ್ಮೋಕ್ ಅದನ್ನು ಇನ್ಹೇಲ್ ಮಾಡಿ ಮತ್ತು ಫರ್ದರ್ ಬರ್ನ್ ಇಂಜುರೀಸಿಂದ ಅವರು ಸ್ಪಾಟಲ್ಲೇ ಡೆತ್ ಆಗಿರುತ್ತಾರೆ. ಫರ್ದರ್ ಅದು ಯಾವ ರೀತಿಯಲ್ಲಿ ಆಗಿದೆ ಅಂತ ಅವರು ಕಂಪ್ಲೇಂಟ್ ಯಾವ ರೀತಿಯಲ್ಲಿ ಕೊಡ್ತಾರೆ ಅಂತ ನೋಡಿಕೊಂಡು ಎಫ್ಐಆರ್ ಮಾಡಿ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಆ್ಯಸ್ ಆಫ್ ನೌ ಫೈರ್ ಏನು ಆಗಿದೆಯೋ ಅದನ್ನು ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಟೈಮ್ಗೆ ಬಂದಿದ್ದಾರೆ. ಅದನ್ನು ಸ್ಟಾಪ್ ಮಾಡಿದ್ದಾರೆ. ಕೊಲಾಟ್ರಲ್ ಆಗಿ ಡ್ಯಾಮೇಜ್ ಅಂದರೆ ಇಲ್ಲ ಇರುವಂಥದ್ದು ಬೈಕ್ ಅರೌಂಡ್ 25 ಬೈಕ್ ಸುತ್ತೋಗಿದ್ದೀವಿ. ಅದರಲ್ಲಿ ಅದೇ ರೀತಿಯಲ್ಲಿ 3 ಜನಕ್ಕೆ ಅದರಲ್ಲಿ ಕೆಲಸ ಮಾಡುವಂಥಕ್ಕೆ ಸ್ಮಾಲ್ ಇಂಜುರೀಸ್ ಆಗಿದೆ. ಅಂದರೆ ಬ್ರೀತಿಂಗ್ ಬಿಕಾಸ್ ಆಫ್ ಹೊಗೆ ಜಾಸ್ತಿ ಒಂದೇ ಟೈಮಲ್ಲಿ ಹೊಗೆ ಜಾಸ್ತಿ ಬರೋದ್ರಿಂದ ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿದೆ. ಅವರು ಇಮಿಡಿಯೇಟ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಎಲ್ಲರೂ ಸೇಫ್ ಆಗಿದ್ದಾರೆ ಅಂತ ಡಾಕ್ಟರ್ನು ಕನ್ಫರ್ಮ್ ಮಾಡಿದ್ದಾರೆ. ಫರ್ದರ್ ಇನ್ವೆಸ್ಟಿಗೇಷನ್ ನಮ್ಮ ಇನ್ಸ್ಪೆಕ್ಟರ್ ರಾಜಾಜಿನಗರ ಪೊಲೀಸ್ ಸ್ಟೇಷನ್ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಬೆಂಗಳೂರು ಶೋರೂಮ್ಗೆ ಬೆಂಕಿ ಹೊತ್ತಿಕೊಂಡಿರುವಂತಹ ದೃಶ್ಯ, ಸಿಸಿಟಿವಿ ದೃಶ್ಯಗಳನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. 5:30 ಸುಮಾರಿಗೆ ಈ ಘಟನೆ ಆಗಿರೋದು. ರಾಜಾಜಿನಗರದ ಶೋರೂಂನಲ್ಲಿ ಈ ಬೆಂಕಿ ಅವಘಡ ಸಂಭವಿಸಿದೆ. ಈ ದುರಂತದಲ್ಲಿ ಓರ್ವ ಮಹಿಳಾ ಸಿಬ್ಬಂದಿ ಅಲ್ಲಿ ಸಜೀವ ದಹನವಾಗಿದ್ದಾರೆ.